everyone. I hope all are doing good. ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodaya.foundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ಗಳು ಲಭ್ಯ ಆಗಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ ನವೋದಯ ಫೌಂಡೇಶನನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ಗಳು ಲಭ್ಯ ಆಗ್ತಾ ಹೋಗುತ್ತೆ. ಹಾಗೆಯೇ ನಾವು ಪ್ರಮತಿ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಸರ್ವಿಸಸ್ ಅಂತ ಹೇಳಿ ನಮ್ಮದು ಟೆಲಿಗ್ರಾಮ್ನಲ್ಲೂ ಕೂಡ ಚಾನಲ್ ಇದೆ. ಸೊ ಅದರಲ್ಲೂ ಕೂಡ ನೀವು ಹೋಗಿ ಜಾಯಿನ್ ಆಗ್ಬೋದು. ಇನ್ನು ಈ ದಿನ ನಾವು ಬರ್ಡ್ ಫ್ಲೂ ಎನ್ನುವಂತಹ ಒಂದು ಟಾಪಿಕ್ಕಿನ ಬಗ್ಗೆ ಈ ದಿನ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾಕೆ ಅಂತ ಹೇಳಿದರೆ ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಬರ್ಡ್ ಫ್ಲೂ ಔಟ್ಬ್ರೇಕ್ ಆಗಿದೆ ನಮ್ಮ ಭಾರತದಲ್ಲಿ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಬರ್ಡ್ ಫ್ಲೂ ಅಂತ ಅಂದರೆ ಏನು, ಇದರಿಂದ ಆಗುವಂತಹ ಪರಿಣಾಮ ಏನು, ಹಾಗಿದ್ರೆ ಈ ಬರ್ಡ್ ಫ್ಲೂನಲ್ಲಿ ಇರುವಂತಹ ವೈರಾಣು ಏನು, ಸೊ ಇದೆಲ್ಲವೂ ಕೂಡ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂತಲೇ ಹೇಳ್ಬೋದು. ರಾದರ್ ದನ್ ಮೀನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳ್ತೀವಿ. ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ, ಸೊ ವೈ ಇಟ್ ಈಸ್ ಇನ್ ನ್ಯೂಸ್, ಯಾಕೆ ಬರ್ಡ್ ಫ್ಲೂ ಈಗ ರೀಸೆಂಟಾಗಿ ನ್ಯೂಸ್ನಲ್ಲಿ ಇರೋ ಅಂಥದ್ದು ಅಂತ ಹೇಳಿ. ನಮಗೆಲ್ಲ ತಿಳಿದಿದೆ ಬರ್ಡ್ ಫ್ಲೂ ಅಂತ ಹೇಳಿದರೆ ಹಕ್ಕಿ ಜ್ವರ ಅಂತ ಹೇಳ್ತೀವಿ. ಈ ಹಕ್ಕಿ ಜ್ವರದ ಒಂದು ಔಟ್ಬ್ರೇಕ್ ಆಗಿದೆ ನಮ್ಮ ಇಡೀ ಭಾರತಾದ್ಯಂತ ಅಂತ ಹೇಳ್ತೀವಿ. ಸೊ ಈಗ ರೀಸೆಂಟಾಗಿ ನಾವು ನೋಡೋದಾದ್ರೆ, ಸೊ ಹಿಮಾಚಲ್ ಪ್ರದೇಶದಲ್ಲಿರುವಂತಹ ವೈಲ್ಡ್ ಗೀಸ್ ಅಂತ ಹೇಳಿದರೆ ಕಾಡು ಹೆಬ್ಬಾತ ಹಕ್ಕಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಟ್ಸ್ ಅ ಕೈಂಡ್ ಆಫ್ ಬರ್ಡ್ ಅಂತಾನೆ ಹೇಳ್ಬೋದು. ಇದು ಒಂದು ಜಾತಿಯ ಪಕ್ಷಿ. ಹಿಮಾಚಲ್ ಪ್ರದೇಶದ ವೈಲ್ಡ್ ಗೀಸ್ನಲ್ಲಿ, ಹಾಗೇನೆ ಕೇರಳದಲ್ಲಿರುವಂತಹ ಡಕ್ಸ್ ಬಾತುಕೋಳಿಗಳಲ್ಲಿ, ಹಾಗೆ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಕ್ರೋಸ್ ದಟ್ ಈಸ್ ಕಾಗೆಗಳಲ್ಲಿ ಈ ಬರ್ಡ್ ಫ್ಲೂ ಕಂಡು ಬಂದಿರುವಂಥದ್ದು. ಹಾಗೆ ಹರಿಯಾಣದಲ್ಲಿ ಸುಮಾರು ಕಳೆದ ದಿನಗಳಲ್ಲಿ ಸೊ ಹಲವಾರು ಮೋರ್ ದ್ಯಾನ್ 1,00,000 ಪೋಲ್ಟ್ರಿ ಬರ್ಡ್ಸ್ಗಳ ಡೆತ್ ಕೂಡ ನಾವು ಕಾಣಬಹುದು. ಹಾಗೆ ಕೇರಳ ಗೌರ್ಮೆಂಟ್ ರೀಸೆಂಟ್ ಆಗಿ ಈ ಏವಿಯನ್ ಇನ್ಫ್ಲೂಯೆನ್ಸಾ ಎನ್ನುವುದನ್ನ, ಏವಿಯನ್ ಇನ್ಫ್ಲೂಯೆನ್ಸಾ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಬರ್ಡ್ ಫ್ಲೂ ಅಂತ ಹೇಳಿ ನಾವು ಕರಿತೀವಿ. ಬರ್ಡ್ ಫ್ಲೂ ಅಂತ ಹೇಳಿ ಕರಿತೀವಿ. ಏವ್ಸ್ ಅಂತ ಅಂದ್ರೆ ಹಕ್ಕಿಗಳು ಅಂತಾನೆ ಇನ್ನೊಂದು ವರ್ಡು, ಏವ್ಸ್ ಅಂತ ಅಂದ್ರೆ ಬರ್ಡ್ಸ್ ಅಂತ ಹೇಳ್ತೀವಿ. ಇನ್ಫ್ಲೂಯೆನ್ಸಾಗೆ ಇನ್ನೊಂದು ವರ್ಡೇ ಫ್ಲೂ, ದಟ್ ಈಸ್ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಅಂದ್ರೂ ಒಂದೇ, ಬರ್ಡ್ ಫ್ಲೂ ಅಂತ ಅಂದ್ರೂ ಒಂದೇ. ಕೇರಳ ಗೌರ್ಮೆಂಟ್ ರೀಸೆಂಟ್ ಆಗಿ ಏವಿಯನ್ ಇನ್ಫ್ಲೂಯೆನ್ಸಾನ ಸ್ಟೇಟ್ ಡಿಸಾಸ್ಟರ್ ಅಂತ ಹೇಳಿ ಘೋಷಣೆಯನ್ನು ಮಾಡಿರುವಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಒಂದು ರಾಜ್ಯ ಏವಿಯನ್ ಇನ್ಫ್ಲೂಯೆನ್ಸಾ ಎನ್ನುವಂತಹ ಅಥವಾ ಬರ್ಡ್ ಫ್ಲೂನ ಸ್ಟೇಟ್ ಡಿಸಾಸ್ಟರ್ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಹೇಳಿದರೆ ಅದು ಕೇರಳ ಗೌರ್ಮೆಂಟ್. ಯಾಕೆ ಅಂತ ಹೇಳಿದರೆ ಕೇರಳದಲ್ಲಿ ನಾವು ಸುಮಾರು 1,700 ಬಾತುಕೋಳಿಗಳು ಈ ಇನ್ಫ್ಲೂಯೆನ್ಸಾ ದಟ್ ಈಸ್ ಫ್ಲೂ ಇಂದ ಸತ್ತಿರೋದನ್ನ ನಾವು ನೋಡ್ಬೋದು. ಹಾಗಾಗಿ ಈ ಬರ್ಡ್ ಫ್ಲೂ ಔಟ್ಬ್ರೇಕ್ ನಮ್ಮ ಭಾರತದಲ್ಲಿ ಸುದ್ದಿಯಾಗಿರುವಂಥದ್ದು, ಹಾಗೆ ಇದು ನ್ಯೂಸ್ನಲ್ಲಿ ಇರುವಂಥದ್ದು. ಹಾಗಿದ್ರೆ ಬರ್ಡ್ ಫ್ಲೂ ಅಂತ ಅಂದ್ರೆ ಏನು ಅಂತ ಮುಂದೆ ನೋಡೋದಕ್ಕಿಂತ ಸಿಂಪಲ್ ಆಗಿ ನಮಗೆ ಗೊತ್ತಿದೆ ಹಕ್ಕಿ ಜ್ವರ ಅಂತ ಹೇಳಿ ಕರಿತೀವಿ. ಇದು ಒಂದು ರೀತಿಯಾದಂತಹ ವೈರಲ್ ಡಿಸೀಸ್ ಅಂತ ಹೇಳಿ ನಾವು ಕರಿಬಹುದು. ಹಾಗಿದ್ರೆ ಈ ಬರ್ಡ್ ಫ್ಲೂ ನಮ್ಮ ಭಾರತದಲ್ಲಿ ಎಷ್ಟು ಸಿವಿಯರ್ ಆಗಿದೆ, ಹೌ ಸಿವಿಯರ್ ಇಸ್ ದ ಬರ್ಡ್ ಫ್ಲೂ ಇನ್ ಇಂಡಿಯಾ ಅಂತ ನಾವು ನೋಡೋದಾದ್ರೆ, ಕೇರಳ ಗೌರ್ಮೆಂಟ್ ಈಗ ಬಾತುಕೋಳಿಗಳಾಗಿರ್ಬೋದು ಅಥವಾ ಚಿಕನ್ಸ್ಗಳಾಗಿರ್ಬೋದು, ಏನು ಕೋಳಿಗಳು ಅಂತ ಏನು ಹೇಳ್ತೀವಿ, ಸೊ ಎರಡನ್ನೂ ಕೂಡ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಕಲ್ಲಿಂಗ್ ಅಂತ ಹೇಳ್ತೀವಿ. ಕಲ್ಲಿಂಗ್ ಅಂತ ಅಂದರೆ ಯಾವುದೆಲ್ಲ ಇನ್ಫೆಕ್ಟ್ ಆಗಿದೆ ಅದನ್ನೆಲ್ಲದನ್ನು ಕೂಡ ಬೇರೆ ಮಾಡಿ ಸಾಯಿಸ್ತಿರೋ ಅಂಥದ್ದು, ಅಂದರೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಈ ಸ್ಟೆಪ್ಪನ್ನು ಕೇರಳ ಗೌರ್ಮೆಂಟ್ ತೊಗೊಂಡಿರೋವಂಥದ್ದು. ಯಾಕೆ ಅಂತಂದರೆ ನಾವಾಗಲೇ ನೋಡಿದ್ವಿ ಮೋರ್ ದೆನ್ 1,700 ಡಕ್ಸ್ಗಳು ಈಗಾಗಲೇ ಸತ್ತಿರುವಂಥದ್ದು ಈ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂನಿಂದ. ಹಾಗೆ ತಮಿಳುನಾಡು ಆ್ಯಂಡ್ ಕರ್ನಾಟಕ ಗೌರ್ಮೆಂಟು ಕೂಡ ಈ ಬರ್ಡ್ ಫ್ಲೂನ ವಿರುದ್ಧ ಗೈಡ್ಲೈನ್ಸ್ ಅನ್ನು ಕೂಡ ಜಾರಿ ಮಾಡ್ತಿದೆ. ಹಾಗೆ ಯಾವ ಯಾವ ಏರಿಯಾಗಳಲ್ಲಿ ಈ ಒಂದು ಬರ್ಡ್ ಫ್ಲೂವನ್ನು ಕಂಡು ಬಂದಿದೆ ಅಂತ ಹೇಳಿ ಅಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ಈ ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಏನು ಹೇಳ್ತೀವಿ ಅದರಲ್ಲಿ ಕಾಣಬರುವಂತಹ H5N8 ಸ್ಟ್ರೈನ್ನಿಂದಾಗಿ ಸುಮಾರು ಮೋರ್ ದ್ಯಾನ್ 155 ಕಾಗೆಗಳು ಕೂಡ ಸತ್ತಿರುವಂಥದ್ದನ್ನು ನಾವು ಮಧ್ಯಪ್ರದೇಶನಲ್ಲಿ ಕೂಡ ನಾವು ನೋಡ್ಬೋದು. ಆ್ಯಂಡ್ ಮೋರ್ ಇಂಪಾರ್ಟೆಂಟಲ್ಲಿ ನಾವು ನೋಡೋದಾದರೆ, ಸೊ ನಾವು ಏನು ಮೈಗ್ರೆಂಟ್ ಬರ್ಡ್ಸ್ಗಳಂತ ಏನು ಹೇಳ್ತೀವಿ ಅಂದರೆ ವಲಸೆ ಬರುವಂತಹ ಪಕ್ಷಿಗಳಲ್ಲಿ ಕೂಡ ನಾವು ಈ H5N8 ಇನ್ಫೆಕ್ಷನ್ಸ್ಗಳನ್ನು ನಾವು ನೋಡ್ಬೋದು. ಏನಿದು H5N8, H ಏನು ಡಿನೋಟ್ ಮಾಡುತ್ತೆ, N8 ಏನು ಡಿನೋಟ್ ಮಾಡುತ್ತೆ, ಇದನ್ನೆಲ್ಲದೂ ಕೂಡ ನಾವು ನೆಕ್ಸ್ಟ್ ಬರುವಂತಹ ಸ್ಲೈಡ್ಸ್ನಲ್ಲಿ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ಅ ಟೈಪ್ ಆಫ್
ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ, ಏನು ಬರ್ಡ್ ಫ್ಲೂ ಕಾರಣ ಆಗುತ್ತೆ. ಸೊ ಆ ವೈರಾಣುವಿನಲ್ಲಿ ಕಂಡುಬರುವಂತಹ ಒಂದು ಸ್ಟ್ರೈನ್ ಅಂತ ಹೇಳಿ ನಾವು ಕರಿತೀವಿ. ಆ್ಯಂಡ್ ಈ ವಲಸೆ ಬರುವಂತಹ ಒಂದು ಪಕ್ಷಿಗಳಲ್ಲೂ ಕೂಡ ನಾವು H5N8 ಇನ್ಫೆಕ್ಷನ್ಸ್ಗಳನ್ನು ನಾವು ಕಾಣ್ಬೋದು. ಹಾಗೆ ಇದು ಪಾಂಗ್ ಡ್ಯಾಮ್ ಲೇಕ್ ಸ್ಯಾಂಕ್ಚುರಿಯಲ್ಲೂ ಕೂಡ ಈ ಮೈಗ್ರೆಂಟ್ ಬರ್ಡ್ಸ್ಗಳು ಈ ಸ್ಟ್ರೈನಿಂದಾಗಿ ಸತ್ತಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಹಾಗೆ ರಾಜಸ್ಥಾನದಲ್ಲಿ ಕೋಟಾ ಮತ್ತು ಬರಣ್ಣಲ್ಲೂ ಕೂಡ ಹಕ್ಕಿಗಳು ಈ ಒಂದು ಇನ್ಫೆಕ್ಷನ್ನಿಂದಾಗಿ ಸತ್ತಿರೋದನ್ನ ನಾವು ಕಾಣ್ತೇವೆ. ಸೊ ದಿಸ್ ಈಸ್ ದ ಸಿವಿಯರಿಟಿ ಆಫ್ ಬರ್ಡ್ ಫ್ಲೂ ನಮ್ಮ ಭಾರತದಲ್ಲಿ ಅಂತಲೇ ಹೇಳ್ಬೋದು. ಹಾಗಾಗಿ ಸೊ ದಿಸ್ ಹ್ಯಾಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಟ್ಸ್ ಅ ಬಿಗ್ಗೆಸ್ಟ್ ಔಟ್ ಬ್ರೇಕ್ ಇನ್ ಇಂಡಿಯಾ ಅಂತ ನಾವು ಕರಿಬೋದು. ಹಾಗಿದ್ರೆ ಈ ಬರ್ಡ್ ಫ್ಲೂ ಅಂತಂದ್ರೆ ಏನು? ಈ ಬರ್ಡ್ ಫ್ಲೂಗೆ ಇನ್ನೊಂದು ನೇಮ್ ನಾನು ಆಗಲೇ ಹೇಳಿದಾಗೆ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕೂಡ ಕರಿತೀವಿ. ಹಾಗಿದ್ರೆ ಏನಪ್ಪ ಇದು ಬರ್ಡ್ ಫ್ಲೂ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಂದ್ರೆ, ಸೊ ಇಟ್ಸ್ ಅ ಡಿಸೀಸ್ ಕಾಸ್ಡ್ ಬೈ ಇನ್ಫೆಕ್ಷನ್ ವಿತ್ ಏವಿಯನ್ ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ರೀತಿಯಾದಂತಹ ಕಾಯಿಲೆ, ಸ್ಪೆಷಲಿ ಇಟ್ಸ್ ಅನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಯಾವ್ದ್ರಿಂದಾಗಿ ಇದು ಉಂಟಾಗುತ್ತೆ ಅಂತಂದ್ರೆ ಏವಿಯನ್ ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸಸ್ ಇಂದ ಇದು ಯೂಶುವಲಿ ಇನ್ಫೆಕ್ಟ್ ಆಗುವಂಥದ್ದು. ಈ ರೀತಿಯಾಗಿ ಬರ್ಡಿಗೆ ಇನ್ಫೆಕ್ಟ್ ಆಗುತ್ತೆ ಈ ಟೈಪ್ ಎ ವೈರಸಸ್ಸಿಂದ. ಸೊ ಸ್ಪೆಷಲಿ ಏವಿಯನ್ ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸ್ಸಿಂದ ಇದನ್ನು ನಾವೇನಂತ ಕರಿತೀವಿ? ಬರ್ಡ್ ಫ್ಲೂ ಅಂತ ಕರಿತೀವಿ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ. ಈ ರೀತಿಯಾದಂತಹ ವೈರಸಸ್ಗಳು ಯೂಶಲಿ ಏನಾಗುತ್ತೆ ಅಂತಂದರೆ ಬರ್ಡ್ಸ್ಗಳಲ್ಲೇ, ಅದು ಕೂಡ ಆಕ್ವಾಟಿಕ್ ಬರ್ಡ್ಸ್ಗಳಲ್ಲೇ ನಾವು ಹೆಚ್ಚಾಗಿ ಕಾಣ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಇನ್ಫೆಕ್ಷನ್ ಆ ಬರ್ಡ್ಸ್ನಲ್ಲಿ ಆಗುವಂಥದ್ದು ಏನು ಪೌಲ್ಟ್ರಿ ಸಾಕಾಣಿಕೆ ಮಾಡ್ತಿರ್ತಾರೆ, ಡೊಮೆಸ್ಟಿಕ್ ಯಾರು ಸಾಕಾಣಿಕೆಯನ್ನು ಮಾಡ್ತಿರ್ತಾರೆ ಅದಕ್ಕೂ ಕೂಡ ಸ್ಪ್ರೆಡ್ ಆಗಿ, ಹಾಗೆ ಇದು ತದನಂತರ ಹಲವಾರು ಹಕ್ಕಿ ಹಾಗೆ ಪ್ರಾಣಿಗಳಿಗೂ ಕೂಡ ಸ್ಪ್ರೆಡ್ ಆಗಿ ಅವುಗಳ ಡೆತ್ ಆಗುವಂತಹ ಕೂಡ ಚಾನ್ಸಸ್ಗಳು ತುಂಬಾನೇ ಇರುತ್ತೆ. ಆ್ಯಂಡ್ ಈ ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಎ ವೈರಸಸ್ ಬಗ್ಗೆ ನಾವು ನೋಡೋದಾದರೆ ಇದು ತುಂಬ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಹಕ್ಕಿಗಳಲ್ಲಿ ಅಂತಲೇ ನಾವು ನೋಡ್ಬೋದು. ಹಕ್ಕಿ ಜ್ವರ ಎಲ್ಲರಿಗೂ ತಿಳಿದೆ, ಇಟ್ ಈಸ್ ವೆರಿ ಕಂಟೇಜಿಯಸ್ ಅಂತ ಹೇಳ್ತೀವಿ. ಕಂಟೇಜಿಯಸ್ ಅಂತ ಅಂದರೆ ಇಟ್ ಈಸ್ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಕೆಲವೊಂದು ವೈರಸಸ್ಗಳು ಈವನ್ ಯಾವುದೆಲ್ಲ ನಾವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಿರ್ತೀವಿ ಇದಕ್ಕೂ ಕೂಡ ಬಂದು ಇನ್ಫೆಕ್ಟ್ ಆಗಿ ಆ ಚಿಕನ್ಸ್ಗಳಾಗಿರ್ಬೋದು, ಡಕ್ಸ್ ಆಗಿರ್ಬೋದು, ಟರ್ಕೀಸ್ಗಳಾಗಿ ಎಲ್ಲದಕ್ಕೂ ಕೂಡ ಡೆತ್ತನ್ನು ಕಾಸ್ ಮಾಡುತ್ತೆ. ಹಾಗೇನೇ ಯೂಶಲಿ ನಾವು ಈ ಏವಿಯನ್ ಫ್ಲೂ ವೈರಸಸ್ಗಳನ್ನು ನೋಡಿದರೆ ನಾರ್ಮಲಿ ಇದು ಹ್ಯೂಮನ್ಸ್ಗಳಿಗೆ ಇನ್ಫೆಕ್ಟ್ ಮಾಡೋದಿಲ್ಲ, ಬಟ್ ಸ್ಪೊರಾಡಿಕ್ ಹ್ಯೂಮನ್ ಇನ್ಫೆಕ್ಷನ್ಸ್ ವಿತ್ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಹ್ಯಾವ್ ಅಕರ್ಡ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸ್ಪೊರಾಡಿಕ್ ಹ್ಯೂಮನ್ ಇನ್ಫೆಕ್ಷನ್ಸ್ ಅಂತಂದರೆ ಫ್ರೀಕ್ವೆಂಟ್ ಆಗಿ ಆಗೋದಂಥದ್ದಲ್ಲ, ಅಂದರೆ ಪುನಃ ಆಗುವಂಥದ್ದಲ್ಲ, ಅಂದರೆ ಎಲ್ಲೋ ರೇರ್ ಕೇಸಸ್ಗಳಲ್ಲಿ ಹ್ಯೂಮನ್ ಇನ್ಫೆಕ್ಷನ್ಸ್ ಆಗಿರೋದನ್ನು ನಾವು ಕಾಣ್ಬೋದು ಈ ಹ್ಯೂಮನ್ ಫ್ಲೂ ವೈರಸಸ್ ಅಂತ ಹೇಳ್ತೀವಿ. ಸೊ ನೆನಪಿರಲಿ, ಸ್ಪೊರಾಡಿಕ್ ಹ್ಯೂಮನ್ ಇನ್ಫೆಕ್ಷನ್ಸ್ ವಿತ್ ಏವಿಯನ್ ಫ್ಲೂ ವೈರಸಸ್ ಹ್ಯಾವ್ ಅಕರ್ಡ್. ಇಲ್ಲೇನು ಅಂತ ಹೇಳ್ತೀವಿ, ಯೂಶಲಿ ಇನ್ಫೆಕ್ಟ್ ಮಾಡೋದಿಲ್ಲ ಮನುಷ್ಯರಿಗೆ ಅಂತ ಹೇಳಿ, ಬಟ್ ಸ್ಪೊರಾಡಿಕ್ ಹ್ಯೂಮನ್ ಇನ್ಫೆಕ್ಷನ್ಸ್ ಅಂತಂದರೆ ನಾರ್ಮಲ್ ಆಗಲ್ಲ, ರೇರ್ ಕೇಸಸಲ್ಲಿ ನಾವು ಇನ್ಫೆಕ್ಷನ್ ಈ ಒಂದು ವೈರಸ್ಸಿಂದ ಆಗಿರೋದನ್ನು ನಾವು ನೋಡಬಹುದು. ಆ್ಯಂಡ್ ಬರ್ಡ್ ಫ್ಲೂ ಆಸ್ ಐ ಸೆಡ್ ಏನು ಏವಿಯನ್ ಇನ್ಫ್ಲೂಯೆನ್ಸಾ ಇದೆ ಇದು ಹೈಲಿ ಇನ್ಫೆಕ್ಷಿಯಸ್, ದಟ್ ಈಸ್ ಹೈಲಿ ಸ್ಪ್ರೆಡ್ ಆಗುವಂಥದ್ದು. ಹಾಗೆ ಹಕ್ಕಿಗಳಲ್ಲಿ ಇದೇನಾದರೂ ಇನ್ಫೆಕ್ಟ್ ಆದಾಗ ಅದು ಸಿವಿಯರ್ ಆಗಿ ಉಸಿರಾಟಕ್ಕೆ ಹಕ್ಕಿಗಳಿಗೆ ತೊಂದರೆ ಮಾಡಿ ಸೊ ಅದರ ಡೆತ್ತನ್ನು ಕೂಡ ಇದು ಉಂಟು ಮಾಡುತ್ತೆ. ಸೊ ಯೂಶಲಿ H5N1 ಇನ್ಫ್ಲೂಯೆನ್ಸಾ ವೈರಸ್ ಏನು ಲಾಸ್ಟ್ ಇಯರ್ ಬಂದಿತ್ತು, ಸೊ 2019ನಲ್ಲಿ, ಸೊ ಇದು ಈ H5N1 ಇನ್ಫ್ಲೂಯೆನ್ಸಾ ವೈರಸ್ ಏನಿದೆ, ಸೊ ಯೂಶಲಿ ಇಟ್ ಈಸ್ ಬೀನ್ ಇನ್ ನ್ಯೂಸ್ H5N1 ವೈರಸ್ ಇನ್ಫ್ಲೂಯೆನ್ಸಾ ವೈರಸ್. ಸೊ ಇದು ಹಕ್ಕಿಗಳಲ್ಲಿ ಬಂದು ಇನ್ಫೆಕ್ಟ್ ಆದಾಗ ಹಕ್ಕಿಗಳಲ್ಲಿ ಸಿವಿಯರ್ ರೆಸ್ಪಿರೇಟರಿ ಡಿಸೀಸನ್ನು ಕೂಡ ಇದು ಉಂಟು ಮಾಡುತ್ತೆ. ಹಾಗೆ ಇದು ಮನುಷ್ಯರಿಗೂ ಕೂಡ ಇನ್ಫೆಕ್ಟ್ ಮಾಡುತ್ತೆ. ಬಟ್ ಇದುವರೆಗೂ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಕೊಟ್ಟಿರುವಂತಹ ಪ್ರಕಾರ ಸೊ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್, ಅಂದರೆ ಒಬ್ಬ ಮನುಷ್ಯನಿಗೆ ಆ ಬರ್ಡ್ ಫ್ಲೂ ಇನ್ಫೆಕ್ಟ್ ಆದಾಗ ಸೊ ಮನುಷ್ಯರಿಂದ ಮತ್ತೆ ಪುನಃ ಮನುಷ್ಯರಿಗೆ ಟ್ರಾನ್ಸ್ಮಿಷನ್ ಆಗುವಂಥದ್ದು ಇದುವರೆಗೂ ಕೂಡ ಎಲ್ಲೂ ಕೂಡ ರಿಪೋರ್ಟ್ ಆಗಿಲ್ಲ. ಬಟ್ ಇದು ಮನುಷ್ಯರಿಗೆ ಇನ್ಫೆಕ್ಟ್ ಮಾಡ್ಬೋದು, ಬಟ್ ಮನುಷ್ಯರಿಂದ ಮನುಷ್ಯರಿಗೆ ಸ್ಪ್ರೆಡ್ ಆಗುವಂಥದ್ದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಪೋರ್ಟ್ಗಳು ಕಂಡು ಬಂದಿಲ್ಲ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮಗೆ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸಸ್ ಇದರಿಂದಾಗಿ ಇನ್ಫ್ಲೂಯೆನ್ಸಾ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಉಂಟಾಗುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಬಟ್ ಯೂಶಲಿ ಈ ಒಂದು ಬರ್ಡ್ ಫ್ಲೂನ ನಾವು ಕನ್ಸಿಡರ್ ಮಾಡಿದರೆ, ಬರ್ಡ್ ಫ್ಲೂ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ, ಯೂಶಲಿ ದೇರ್ ಆರ್ 3 ಟೈಪ್ ಆಫ್ ವೈರಸಸ್ ಅಂತ ಹೇಳ್ತೀವಿ. ಅದರಲ್ಲಿ ಟೈಪ್ ಎ, ಬಿ ಆ್ಯಂಡ್ ಸಿ ಅಂತ ಹೇಳ್ತೀವಿ. ಟೈಪ್ ಎ ವೈರಸ್ ಏನಿದೆ, ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸಸ್, ಇದು ಮೋಸ್ಟ್ ಡೆಡ್ಲಿ ಅಂತಲೇ ಹೇಳ್ಬೋದು. ಹಾಗೆ ಇದು ಬೇಗನೆ ಏನಂತ ಹೇಳಿದರೆ ಸೊ ಹಕ್ಕಿಗಳಿಗೆ ಸ್ಪ್ರೆಡ್ ಆಗುತ್ತೆ, ಹಾಗೆ ಅದರಿಂದ ಸಮ್ಟೈಮ್ಸ್ ಮನುಷ್ಯರಿಗೂ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದೆ.
ಸೊ ಬಟ್ ಈ B&C ವೈರಸಸ್ಗಳು ಯೂಶಲಿ ಮೈಲ್ಡ್ ಇಲ್ನೆಸ್ನ ಹ್ಯೂಮನ್ಸ್ಗೆ ಕಾಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬಟ್ ಮೇಜರ್ ಆಗಿ ನಾವು ನೋಡೋದಿದ್ರೆ ಇನ್ಫ್ಲೂಯೆನ್ಸಾ ಟೈಪ್ ವೈರಸಸ್ಸೇ ಈ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಉಂಟಾಗೋದಕ್ಕೆ ಕಾರಣ ಅಂತ ಹೇಳ್ತೀವಿ. ಇದರ ಒಂದು ಟೈಪ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಇನ್ಫ್ಲೂಯೆನ್ಸಾ ಟೈಪ್ A ವೈರಸಸ್ಗಳಲ್ಲಿ ಸೊ ಅದರಲ್ಲಿ 2 ಸಬ್ ಟೈಪ್ಸ್ಗಳನ್ನು ನಾವು ನೋಡ್ಬೋದು. ಸೊ ಅದು ಯಾವ ಬೇಸಿಸ್ಗಳ ಮೇಲೆ ನಾವು ಇದನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ವೈರಾಣುವಿನ ಮೇಲೆ ಯಾವ ಒಂದು ರೀತಿಯಾದಂತಹ 2 ಪ್ರೋಟೀನ್ಗಳು ಇದೆ ಲಭ್ಯವಾಗಿದೆ ಅನ್ನೋದ್ರ ಮೇಲೆ ನಾವು ಇನ್ಫ್ಲೂಯೆನ್ಸಾ ಟೈಪ್ A ವೈರಸಸ್ ಅನ್ನ ನಾವು ನೋಡ್ಬೋದು. ಸೊ ಅದರಲ್ಲಿ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು HA, ಇನ್ನೊಂದು NA ಅಂತ ಹೇಳಿ. HA ಅಂತ ಹೇಳಿದ್ರೆ ಹೆಮಾಗ್ಲುಟಿನಿನ್ ಅಂತ ಹೇಳ್ತೀವಿ, NA ಅಂತ ಹೇಳಿದ್ರೆ ನ್ಯೂರಾ ಅಮಿನಿಡೇಸ್ ಅಂತ ಹೇಳ್ತೀವಿ. ಈ ಎರಡೂ ಕೂಡ ಪ್ರೋಟೀನ್ಸ್ಗಳು ವೈರಸ್ಸಿನ ಸರ್ಫೇಸಿನ ಮೇಲೆ ನಮಗೆ ಸಿಗೋವಂಥದ್ದು. ಆ್ಯಂಡ್ ಅಟ್ ಪ್ರೆಸೆಂಟ್ ನಾವು ನೋಡಿದರೆ ಹೇಮಾಗ್ಲುಟಿನ್ ಪ್ರೋಟೀನ್ನಲ್ಲಿ ಸೊ ಯೂಶಲಿ 18 ಸಬ್ ಟೈಪ್ಸ್ಗಳು ಇದೆ. ಹಾಗೆ ನ್ಯೂರಾ ಅಮಿನಿಡೇಸ್ನಲ್ಲಿ 11 ಸಬ್ ಟೈಪ್ಸ್ಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ನಾವು ಡಿಫ್ರೆಂಟ್ ಕಾಂಬಿನೇಷನ್ಸ್ಗಳನ್ನು ಕೂಡ ನಾವು ನೋಡ್ಬೋದು ಈ HA ಮತ್ತು NA ಪ್ರೋಟೀನ್ಸ್ಗಳನ್ನು. ಸೇ ಫಾರ್ ಎಕ್ಸಾಂಪಲ್ H7N2 ಅನ್ನುವಂತಹ ವೈರಸ್ನಲ್ಲಿ ಈ ಒಂದು H7N2 ಇನ್ಫ್ಲೂಯೆನ್ಸಾ ವೈರಸ್ ಸಬ್ ಟೈಪನ್ನು ನಾವು ನೋಡ್ತೀವಿ ಅಂತ ಇದೆ. ಇಲ್ಲಿ ಹಾಗಿದೆ H7N2 ಅಂತಂದು ಏನಪ್ಪ ಅಂತಂದರೆ ಅಲ್ಲಿ HA7 ಪ್ರೋಟೀನ್ ಇದೆ, ಹಾಗೇನೇ NA2 ಪ್ರೋಟೀನ್ ಇದೆ ಅಂತ ಹೇಳಿ. ಅಂದರೆ H7N2 ಅಂತಂದರೆ H ಮೀನ್ಸ್ ಹೇಮಾಗ್ಲುಟಿನಿನ್ 7, N ಮೀನ್ಸ್ ನ್ಯೂರಾಮಿನಿಡೇಸ್ 2 ಅಂತ ಹೇಳಿ ಇದನ್ನ ಡೆಸಿಗ್ನೇಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಸೇ ಫಾರ್ ಎಕ್ಸಾಂಪಲ್ ಈಗ H5N1 ವೈರಸ್ ಇದು ಕೂಡ ಇಟ್ ಈಸ್ ಫೇಮಸ್. ಇದಕ್ಕೆ ಯಾವ ರೀತಿಯಾದಂತಹ ಪ್ರೋಟೀನ್ ಲಭ್ಯ ಆಗಿದೆ ಅಂತಂದರೆ H5 ಇಟ್ ಮೀನ್ಸ್ ಹೇಮಾಗ್ಲುಟಿನಿನ್ 5 ದಟ್ ಈಸ್ HA5, ಹಾಗೇನೇ N1 ಅಂತ ಹೇಳಿದ್ರೆ ನ್ಯೂರಾಮಿನಿಡೇಸ್ 1 ಪ್ರೋಟೀನ್ ಲಭ್ಯ ಆಗಿದೆ. ಸೊ ಇದು ಎರಡರಲ್ಲೂ ಫಸ್ಟ್ ಟರ್ಮ್ ತಗೊಂಡ್ಬಿಟ್ಟು ಇಲ್ಲಿ ಡೆಸಿಗ್ನೇಟ್ ಅನ್ನ ಮಾಡ್ತಾರೆ. ಈ ಎಲ್ಲ ನೋನ್ ಸಬ್ ಟೈಪ್ಸ್ ಆಫ್ ಇನ್ಫ್ಲೂಯೆನ್ಸಾ ವೈರಸ್ ಏನಿದೆ ಸೊ ಯೂಶಲಿ ಅದು ಬರ್ಡ್ಸ್ಗಳಿಗೆ ಇನ್ಫೆಕ್ಟ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಯಾವುದೆಲ್ಲ ಇದೆ ಇಲ್ಲಿ ಇನ್ಫ್ಲೂಯೆನ್ಸಾ A ಟೈಪ್ ಆಫ್ ವೈರಸ್ H5 ಅಲ್ಲಿ ನಾವು ನೋಡೋದಿದ್ರೆ ಸೊ ಯೂಶಲಿ ಸೊ ದೇರ್ ಆರ್ 9 ಸಬ್ ಟೈಪ್ಸ್ ಆಫ್ H5 ವೈರಸ್ ಅಂತ ಅಂದರೆ ಹೇಮಾಗ್ಲುಟಿನ್ ಪ್ರೋಟೀನ್ ಹೊಂದಿರುವಂತಹ ಅದರಲ್ಲಿ ದಟ್ ಈಸ್ 5 ಅಂತಂದರೆ ದೇ ಆರ್ ಜಸ್ಟ್ ದ ಪೊಸಿಷನ್ಸ್ ಅಂತ ಹೇಳ್ತೀವಿ ಅಷ್ಟೇ. ಈ ವೈರಸಸ್ಗಳಲ್ಲಿ ತುಂಬ ಹಲವಾರು ಸಬ್ ಟೈಪ್ಸ್ ಇದೆ ಲೈಕ್ H5N1, H5N2, H5N3. ಲೈಕ್ ಹೇಮಾಗ್ಲುಟಿನಿನ್ 5 ಇಸ್ ಕಾನ್ಸ್ಟೆಂಟ್, ಇಲ್ಲಿ ನ್ಯೂರಾಮಿನಿಡೇಸ್ ಪ್ರೋಟೀನ್ ಮಾತ್ರ ಇಲ್ಲಿ ಚೇಂಜ್ ಆಗ್ತಿರೋವಂಥದ್ದು. ಸೊ ಇದರಲ್ಲಿ ದೇರ್ ಆರ್ ದ ಸಬ್ ಟೈಪ್ಸ್ ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀವಿ. ಏನು ಸಬ್ ಟೈಪ್ಸ್ಗಳಿದೆ ಇನ್ಫ್ಲೂಯೆನ್ಸಾ ವೈರಸ್ A ವೈರಸ್ನಲ್ಲಿ ಇದು ಎಲ್ಲ ಜಾತಿಯ ಹಕ್ಕಿಗಳಿಗೂ ಕೂಡ ಇದು ಇನ್ಫೆಕ್ಟ್ ಮಾಡುತ್ತೆ. ಬಟ್ ಆದರೆ H17N10 ಆ್ಯಂಡ್ H18N10 ಎನ್ನುವಂತಹ ವೈರಸಸ್ಗಳೇನಿದೆ ಅದು ಕೇವಲ ಬ್ಯಾಟ್ಸ್ಗಳಲ್ಲಿ ಮಾತ್ರ ನಾವು ನೋಡಬಹುದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ 2 ಇನ್ಫ್ಲೂಯೆನ್ಸಾ A ವೈರಸಸ್ಗಳನ್ನು ಬ್ಯಾಟ್ಸ್ಗಳಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ, ಇನ್ಫೆಕ್ಟ್ ಮಾಡೋದಕ್ಕಾಗೋಲ್ಲ ಅಂತಂದರೆ ಸೊ ಇಟ್ ಈಸ್ H17N10 ಆ್ಯಂಡ್ H18N11 ಅಂತಲೇ ನಾವು ಹೇಳ್ಬೋದು. ಆ್ಯಂಡ್ ಇದು ಕ್ಲಾಸಿಫಿಕೇಶನ್ ಆಫ್ ಇನ್ಫ್ಲೂಯೆನ್ಸಾ A ಟೈಪ್ ಆಫ್ ವೈರಸ್ ಅಂತ ಹೇಳ್ಬೋದು ಈ ಏವಿಯನ್ ಇನ್ಫ್ಲೂಯೆನ್ಸಾದಲ್ಲಿ. ಹಾಗಿದ್ರೆ ಯಾವಾಗ ಈ ಬರ್ಡ್ ಫ್ಲೂ ಹ್ಯೂಮನ್ಸ್ಗಳಿಗೆ ಇನ್ಫೆಕ್ಟ್ ಆಗೋದು ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಸೊ ಫಸ್ಟ್ ಈ ಹ್ಯೂಮನ್ಸ್ಗಳಿಗೂ ಕೂಡ ಈ ಬರ್ಡ್ ಫ್ಲೂ ಕಾಂಟ್ರಾಕ್ಟ್ ಆಗಿದೆ ಅನ್ನೋದನ್ನ 1997ನಲ್ಲಿ ನಾವು ನೋಡ್ತೀವಿ. ಸೊ ಅದರಲ್ಲಿ ಕಂಡು ಬಂದಂತಹ ಸ್ಟ್ರೈನ್ ಯಾವುದಪ್ಪ ಅಂತಂದರೆ ದಟ್ ಈಸ್ H5N1 ಸ್ಟ್ರೈನ್. ಸೊ H5N1 ಸ್ಟ್ರೈನ್ ಏನಿದೆ ಅದು ಫಸ್ಟ್ ಇನ್ಫ್ಲೂಯೆನ್ಸಾ ವೈರಸ್ ಅಂತೀವಿ ಹ್ಯೂಮನ್ಸ್ಗಳಿಗೆ ಇನ್ಫೆಕ್ಟ್ ಮಾಡಿದ್ದು. ಆ್ಯಂಡ್ ಇದು ಆಗಿದ್ದು ಸೊ ಹಾಂಗ್ಕಾಂಗಿನಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಫಸ್ಟ್ ಇದನ್ನ ನೋಡ್ತೀವಿ ಅಂತಂದರೆ ಇಟ್ ಈಸ್ ಇನ್ ಹಾಂಗ್ಕಾಂಗ್. ಅದು ಕೂಡ H5N1 ಸ್ಟ್ರೈನ್ ಹ್ಯೂಮನ್ಸಿಗೆ ಇನ್ಫೆಕ್ಟ್ ಮಾಡಿದ್ದು 1997ನಲ್ಲಿ. ಆ್ಯಂಡ್ ಅಕಾರ್ಡಿಂಗ್ ಟು WHO ಪ್ರಕಾರ ಈಗ H5N1 ಏನಿದೆ ಅದು ಪರ್ಸನ್ ಟು ಪರ್ಸನ್ ಅಂದರೆ ಮನುಷ್ಯರಿಂದ ಮನುಷ್ಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಹಾಗೇನೇ WHO ಪ್ರಕಾರ ಇದುವರೆಗೂ ಕೂಡ ಯಾವಾಗಲೂ ಅಂದರೆ ನಾವೇನು ಪ್ರಾಪರ್ ಆಗಿ ಕುಕ್ ಮಾಡಿರ್ತೀವಿ ಅಂದರೆ ಚಿಕನ್ ತಂದು ಪ್ರಾಪರ್ ಆಗಿ ಬೇಯಿಸಿ ಕನ್ಸ್ಯೂಮ್ ಮಾಡಿದರೆ ಬೇಯಿಸಿ ಚೆನ್ನಾಗಿ ಕುದಿಸಿ ತಿನ್ನೋದ್ರಿಂದ ಈ ವೈರಾಣು ಕೂಡ ಅಷ್ಟೊಂದು ಮನುಷ್ಯರ ಬಾಡಿಗೆ ಏನು ಇನ್ಫೆಕ್ಟ್ ಮಾಡೋದಿಲ್ಲ ಅನ್ನೋದನ್ನು ಕೂಡ ಅಂದರೆ ಲೈಕ್ ಪ್ರಾಪರ್ಲಿ ಕುಕ್ಡ್ ಪೋಲ್ಟ್ರಿಯಿಂದ ಯಾವುದೇ ರೀತಿಯಾದಂತಹ ವೈರಸ್ ಸ್ಪ್ರೆಡ್ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು WHO ಕೊಟ್ಟಿರೋ ಎವಿಡೆನ್ಸ್ ಪ್ರಕಾರ ನೋಡ್ಬೋದು. ಹಾಗೆ ವೈರಸ್ ಏನಿದೆ ಇದು ಹೀಟಿಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಹಾಗೆ ನಾವು ಏನು ಬಾಯ್ಲ್ ಮಾಡ್ತೀವಿ ಅಥವಾ ಕುಕ್ ಪ್ರಾಪರ್ ಆಗಿ ಹೀಟ್ ಕೊಟ್ಟು ಕುಕ್ ಮಾಡ್ತೀವಿ ಆ ಟೆಂಪರೇಚರ್ನಲ್ಲಿ ಈ ವೈರಾಣು ಸತ್ತು ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಇದು ಬರ್ಡ್ ಫ್ಲೂ ಯಾವಾಗ ಸ್ಟಾರ್ಟ್ ಆಯಿತು ಹಾಗೆ ಇನ್ಫೆಕ್ಷನ್ಸಿನ ಬಗ್ಗೆ. ಹಾಗೆ ಬರ್ಡ್ ಫ್ಲೂ ಹಾಗೆ ಅದರ ಡೇಂಜರನ್ನು ಮನುಷ್ಯರಿಗೆ ನಾವು ನೋಡೋದಿದ್ರೆ ಸೊ ಯೂಶಲಿ ಸೊ ಇದರ ಹ್ಯೂಮನ್ಸ್ಗಳ ಬಗ್ಗೆ ನಾವು ನೋಡೋದ್ರೆ ಮಾರ್ಟಾಲಿಟಿ ರೇಟ್ ಏನಿದೆ ಡೆತ್ ರೇಟ್ ಏನಿದೆ ಮನುಷ್ಯರಲ್ಲಿ ಅದು ಜಾಸ್ತಿ ಇದೆ ಇನ್ಫೆಕ್ಷನ್ ಆದಾಗ. ಬಟ್
ಈ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಏನಿದೆ ಸೊ ಅದು ಯೂಶಲಿ ಕೂಡ ಅಷ್ಟಾಗಿ ಕೇಸಸ್ಗಳು ಕಂಡು ಬಂದಿಲ್ಲ. ಈ ಟೈಪ್ ಎ ವೈರಸ್ H5N1 ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ನೋಡಿದ್ರೆ ಲೈಕ್ ಇನ್ಫೆಕ್ಷನ್ ಆಗೋದನ್ನ, ಸೊ ಈ ಬರ್ಡ್ ಫ್ಲೂ ವೈರಸ್ ಸ್ಪ್ರೆಡ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಅದ್ರ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ ಸೊ ದಟ್ RNA ಮೆಟೀರಿಯಲ್ ಅನ್ನ ಅದು ಚೇಂಜ್ ಮಾಡುತ್ತೆ. ಹಾಗೇನೇನೆ ಈ ಹ್ಯೂಮನ್ಸ್ಗಳು ಕೂಡ ಸಮ್ಟೈಮ್ಸ್ ಅತಿ ಹೆಚ್ಚಿನದಾದಂತಹ ಕ್ಲೋಸ್ ಕಾಂಟ್ಯಾಕ್ಟ್ ಏನಾದರೂ ಪೋಲ್ಟ್ರಿನಲ್ಲಿದ್ದರೆ ಅವರು ಕೂಡ ಇದು ಇನ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾವೆಲ್ಲ ಪಕ್ಷಿಗಳು ಈ ವೈರಾಣುವನ್ನು ಕ್ಯಾರಿ ಮಾಡ್ತಾ ಇರುತ್ತೆ ಸೊ ಅದು ತನ್ನ ಸಲೈವಾ ಅಂದರೆ ತನ್ನ ಬಾಯಲ್ಲಿರುವಂತಹ ಎಂಜಲಿನ ಮೂಲಕ ಅಥವಾ ನೇಸಲ್ ಸೆಕ್ರೇಷನ್ನಿನ ಮೂಲಕ ಅಥವಾ ಫೀಕಸ್ ಅಂತಂದರೆ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಅಂತೀವಿ, ಮ್ಯಾಟರ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಈ ವೈರಸ್ಸನ್ನು ರಿಲೀಸ್ ಮಾಡುತ್ತೆ. ಯಾವಾಗ ಈ ರೀತಿಯಾದಂತಹ ಸಲೈವಾ ಆಗಿರ್ಬೋದು, ನೇಸಲ್ ಸೆಕ್ರೇಷನ್ ಅಥವಾ ದಿಸ್ ಎಕ್ಸ್ಕ್ರೀಟರಿ ಮ್ಯಾಟರ್ ಫೀಕಸ್ಸನ್ನು ಹ್ಯೂಮನ್ಸ್ಗಳು ಕಾಂಟ್ರಾಕ್ಟ್ ಮಾಡ್ತಾರೆ ಸೊ ಆವಾಗ ಮನುಷ್ಯರಿಗೂ ಕೂಡ ಇದು ಇನ್ಫೆಕ್ಟ್ ಆಗುತ್ತೆ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ರೋಗ ನಿರೋಧಕ ಶಕ್ತಿ ಈ ಒಂದು ಬರ್ಡ್ ಫ್ಲೂನ ಉಂಟು ಮಾಡುವಂತಹ ವೈರಸ್ ವಿರುದ್ಧ ನಮ್ಮ ಬಾಡಿನಲ್ಲಿ ಇರೋದಿಲ್ಲ. ಹ್ಯೂಮನ್ಸ್ ಹ್ಯಾವ್ ನೋ ಇಮ್ಯುನಿಟಿ ಅಗೈನ್ಸ್ಟ್ ದಿಸ್ ವೈರಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಸಿಂಪ್ಟಮ್ಸ್ ಅನ್ನು ನಾವು ನೋಡಿದರೆ ಮನುಷ್ಯರಲ್ಲಿ ಅಕಸ್ಮಾತ್ ಏನಾದರೂ ನಾವು ಈ ಬರ್ಡ್ ಫ್ಲೂನಿಂದ ಕಾಂಟ್ಯಾಕ್ಟ್ ಆದಾಗ ಸೊ ಯೂಶಲಿ ಫೆಟೀಗ್ ಆಗಿರ್ಬೋದು ಅಥವಾ ಏನೋ ತಲೆ ಸುತ್ತ ಬರುವಂಥದ್ದು ಅಥವಾ ಒಂಥರ ವೀಕ್ನೆಸ್ ಫೀಲ್ ಆಗುವಂಥದ್ದು, ಜ್ವರ ಬರುವಂಥದ್ದು, ಹಾಗೇನೇ ಸಮ್ಟೈಮ್ಸ್ ಕುರುಡಾಗುವಂಥದ್ದು, ಕಣ್ಣು ಬ್ಲ್ಯಾಂಕ್ ಆಗುವಂಥದ್ದು, ಹಾಗೇನೇ ಗಂಟಲು ಒಂಥರ ಕಟ್ಟೋದಾಗಿರ್ಬೋದು ಲೈಕ್ ಸೋರ್ ಥ್ರೋಟ್ ಅಂತ ಹೇಳ್ತೀವಿ, ಅದೇ ಕಾಫ್ ಆಸ್ ವೆಲ್ ಆಸ್ ಇನ್ನೊಂದೇನಂತಂದರೆ ಮಸಲ್ ಏಕ್ಸ್ ಅಂತ ಹೇಳ್ತೀವಿ. ಮಸಲ್ ಏಕ್ಸ್ ಅಂತಂದರೆ ಮಸ್ಕ್ಯುಲರ್ ಪೇನ್, ಮಾಂಸ ಎಲ್ಲ ಒಂದು ಸ್ವಲ್ಪ ಪೇನ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಸೊ ನಾವು ಸಿಂಪ್ಟಮ್ಸ್ಗಳನ್ನು ಅಕಸ್ಮಾತ್ ಯಾರಾದರೂ ಮಾನವರು ಸೊ ಈ ರೀತಿಯಾದಂತಹ ವೈರಸ್ಸಿಂದ ಇನ್ಫೆಕ್ಟ್ ಆಗಿದ್ರೆ ನಾವು ಕಾಣ್ಬೋದು. ಹಾಗೆ ಅಕಸ್ಮಾತ್ ಏನಾದರೂ ಈ ಬರ್ಡ್ ಫ್ಲೂನ ಟ್ರೀಟ್ ಮಾಡದೆ ಹೋದರೆ ಏನಾಗುತ್ತಪ್ಪ ಅಂತಂದರೆ ವೈರಲ್ ನ್ಯೂಮೋನಿಯಾ ಆಗುತ್ತೆ. ಯೂಶಲಿ ಏನಾಗುತ್ತೆ, ಇದು ರೆಸ್ಪಿರೇಷನ್ ಅಂದರೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಏನಾಗುತ್ತೆ, ರೆಸ್ಪಿರೇಟರಿಗೆ ತೊಂದರೆ ಮಾಡಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಹಾಗೇನೇ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಂದರೆ ಒಂದೊಂದೇ ಅಂಗಗಳು ಏನಾಗ್ತಾ ಬರುತ್ತೆ, ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ, ಪ್ಯಾರಲೈಸ್ ಆಗುತ್ತೆ. ಹಾಗೆ ಅಟ್ ಲಾಸ್ಟ್ ಇಟ್ ಲೀಡ್ಸ್ ಟು ಡೆತ್ ಅಂತಲೇ ಹೇಳ್ಬೋದು. ಸೊ ಸಿಂಗಲ್ ಆಗಿ ಏನಾದ್ರೂ ಈ ಇನ್ಫ್ಲೂಯೆನ್ಸಾನ ತಡಿಲಿಲ್ಲ ಅಂತಂದರೆ ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್ಗೆ ಇದು ಸ್ಟಾರ್ಟ್ ಆಗುವಂತಹ ಚಾನ್ಸ್ ಕೂಡ ಇದೆ. ಹೇಗೆ ಕೊರೋನಾ ವೈರಸ್ ಪ್ಯಾಂಡಮಿಕ್ ಅಂತಲೇ ನೋಡ್ತೀವಿ, ಸೊ ಇದು ಕೂಡ ಮುಂದೆ ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್ನೇ ನಾವು ನೋಡುವಂಥ ಚಾನ್ಸಸ್ ಕೂಡ ಇದೆ. ಹಾಗಿದೆ ಇದರ ಒಂದು ಎಫೆಕ್ಟನ್ನು ನಾವು ನೋಡ್ತಾ ಬಂದೆ, ಇಂಪ್ಯಾಕ್ಟನ್ನು. ಸೊ ಯೂಶಲಿ ಏವಿಯನ್ ಇನ್ಫ್ಲೂಯೆನ್ಸಾ ಔಟ್ಬ್ರೇಕ್ ಆಯಿತು ಅಂತಂದರೆ ಆಲ್ರೆಡಿ ಆಗಿದೆ. ಸೊ ಇನ್ನು ಹೆಚ್ಚಾದರೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಕಂಟ್ರಿಗೆ ತುಂಬಾ ಒಂದು ಡಿವಾಸ್ಟೇಟಿಂಗ್ ಕಾನ್ಸಿಕ್ವೆನ್ಸ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅದರಲ್ಲಿ ಪೋಲ್ಟ್ರಿ ಇಂಡಸ್ಟ್ರಿಗೆ ಸೊ ತುಂಬಾ ಲಾಸ್ ಆಗುತ್ತೆ. ಆ್ಯಂಡ್ ನಮ್ಮ ಫಾರ್ಮರ್ಸ್ ಯೂಶಲಿ ಸೊ ಅವರು ಸಾಕಿದಂತಹ ಫ್ಲಾಕ್ಸ್ ಅಂತ ಅಂದರೆ ಗ್ರೂಪ್ ಆಫ್ ಬರ್ಡ್ಸ್ ಅಥವಾ ಆ್ಯನಿಮಲ್ಸ್ ಅಂತ ಅಂತೀವಿ. ಸೊ ತಾವು ಸಾಕಿದಂತಹ ಒಂದು ಹಕ್ಕಿಗಳಲ್ಲಿ ಸೊ ಹೈ ಲೆವೆಲ್ ಆಫ್ ಮಾರ್ಟಲಿಟಿ, ಹೈ ಲೆವೆಲ್ ಆಫ್ ಡೆತ್ ರೇಟನ್ನು ನೋಡ್ತಾರೆ. ಸೊ ಯೂಶಲಿ 50% ಆಫ್ ದ ಡೆತ್ ರೇಟನ್ನು ಅವ್ರು ಸಾಕಿರುವಂತಹ ಪಕ್ಷಿಗಳಲ್ಲಿ ಸೊ ಅವರು ನೋಡ್ಬೋದು. ಸೊ ಇದು ಇದರ ಇಂಪ್ಯಾಕ್ಟ್ ಅಂತೀವಿ. ಸೊ ಯೂಶಲಿ ಪೋಲ್ಟ್ರಿ ಇಂಡಸ್ಟ್ರಿಗೆ ತುಂಬಾ ಇದು ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಇದನ್ನು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಬಯೋಸೆಕ್ಯೂರಿಟಿ ಮೆಷರ್ಸ್. ಬಯೋ ಅಂತಂದರೆ ಲೈಫ್, ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಒಂದು ಸೆಕ್ಯೂರಿಟಿ ಮೆಷರ್ಸ್ಗಳನ್ನು ಪ್ರಾಪರ್ ಗೈಡ್ಲೈನ್ಸಿಂದ ತೊಗೊಬೇಕು. ಹಾಗೇನೇ ಸೊ ಪ್ರಾಪರ್ ಹೈಜೀನನ್ನು ಯಾವ ಒಂದು ಏರಿಯಾದಲ್ಲಿ ಡಿಸೀಸ್ ಔಟ್ಬ್ರೇಕ್ ಆಗಿರುತ್ತೆ ಅಲ್ಲಿ ತೊಗೊಂಡು ಪ್ರಾಪರ್ ಹೈಜೀನನ್ನು ಮೇಂಟೈನ್ ಮಾಡಬೇಕು. ಹಾಗೆ ಇದರ ಒಂದು ಎರಾಡಿಕೇಷನನ್ನು ನೋಡ್ತಾ ಬಂದರೆ ಸೊ ಯಾವ ಒಂದು ಹಕ್ಕಿಗಳಲ್ಲಿ ಅಥವಾ ಯಾವ ಒಂದು ಪ್ರಾಣಿಗಳಲ್ಲಿ ಈ ಒಂದು ಬರ್ಡ್ ಫ್ಲೂ ಇನ್ಫೆಕ್ಟ್ ಆಗಿರುತ್ತೆ ಸೊ ಅಲ್ಲಿ ನಾವೇನು ಮಾಡಬೇಕು, ಕಲ್ಲಿಂಗ್ ಇನ್ಫೆಕ್ಟೆಡ್ನ ಅಂದರೆ ಕಲ್ಲಿಂಗ್ ಎನ್ನುವಂತಹ ಒಂದು ಪಾಲಿಸಿಯನ್ನು ತರಬೇಕು. ಅಂದರೆ ಕಲ್ಲಿಂಗ್ ಅಂತ ಅಂದರೆ ಇನ್ಫೆಕ್ಟ್ ಆಗಿರುವಂತಹ ಪ್ರಾಣಿಗಳನ್ನು ಸೊ ಯೂಶಲಿ ಬೇರೆ ಪ್ರಾಣಿಗಳನ್ನು ಬಿಟ್ಟು ಸಾಯಿಸುವಂಥದ್ದು ಅಥವಾ ಆ ಇರುವಂತಹ ಏನು ಇನ್ಫೆಕ್ಷನ್ ಆಗಿರುತ್ತೆ ಒಂದು ಹಕ್ಕಿಗೆ, ಆ ಇನ್ಫೆಕ್ಷನ್ ಆಗಿರುವಂಥ ಹಕ್ಕಿಯನ್ನು ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾಯಿಸುವಂಥದ್ದು. ಸೊ ದಟ್ ಏನಂತಂದರೆ ಅದು ಬೇರೆ ಪ್ರಾಣಿಗಳ ಜೊತೆ ಕಾಂಟ್ಯಾಕ್ಟ್ ಬರದೇ ಇರಲಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇನ್ಫೆಕ್ಷನ್ ಆಗಿರುವಂತಹ ಪ್ರಾಣಿಯನ್ನು ಸಾಯಿಸೋದ್ರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ತಪ್ಪುತ್ತೆ. ಸೊ ಆಗ ರ್ಯಾಪಿಡ್ ಆಗಿ ಒಂದು ಎರಾಡಿಕೇಟ್ ಆಗುತ್ತೆ ಅಂತ ಹೇಳಿ ಡಿಸೀಸ್ ಒಂದು ಬಿಲೀಫ್. ಸೊ ಹಾಗೆ ನಾವು 2019ರಲ್ಲಿ ನಾವು ನೋಡಿದರೆ ನಮ್ಮ ಭಾರತವನ್ನು ಸೊ ಏನಂತ ಡಿಕ್ಲರೇಷನ್ ಮಾಡಿತ್ತು WHO ಅಂತಂದರೆ ಸೊ ಏವಿಯನ್ ಇನ್ಫ್ಲೂಯೆನ್ಸಾ ದಟ್ ಈಸ್ ಬರ್ಡ್ ಇನ್ಫ್ಲೂಯೆನ್ಸಾ ದಟ್ಟು ಯಾವ ಸ್ಟೈನ್ ಅಂತಂದರೆ H5N1 ಸ್ಟೈನಿಂದ ನಮ್ಮ ಭಾರತ ಮುಕ್ತವಾಗಿದೆ ಅಂತ ಹೇಳಿ ಸೊ ಪ್ರೀವಿಯಸ್ಲಿ ಇನ್ 2019 ಸೊ ಘೋಷಣೆಯನ್ನು ನೀಡಿತ್ತು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಒಂದು ಸ್ಟೈನ್ ನಮ್ಮ ಭಾರತ ಮುಕ್ತವಾಗಿದೆ ಅಂತಂದರೆ ಇಟ್ ಈಸ್ H5N1 ಏವಿಯನ್ ಇನ್ಫ್ಲೂಯೆನ್ಸಾ ಸ್ಟೈನಿಂದ ಇಂಡಿಯಾ ವಾಸ್ ಡಿಕ್ಲೇರ್ಡ್ ಫ್ರೀ
ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಬರ್ಡ್ ಫ್ಲೂ. ಸೊ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಏವಿಯನ್ ಇನ್ಫ್ಲೂಯೆನ್ಸ್ ಅಂತ ಕೂಡ ಕರಿತೀವಿ. ರೀಸೆಂಟಾಗಿ ಯಾಕೆ ಅದು ನ್ಯೂಸ್ನಲ್ಲಿರುವಂಥದ್ದು, ಹಾಗೆ ಇದರ ಔಟ್ಬ್ರೇಕ್ ಏನು, ಅದರಲ್ಲಿರುವಂತಹ ಟೈಪ್ಸ್ ಏನು, ಯಾವ ಬೇಸಿಸ್ಸಿನ ಮೇಲೆ ನಾವು ಈ ಇನ್ಫ್ಲೂಯೆನ್ಸಾ ಟೈಪ್ ಎ ವೈರಸ್ಸನ್ನು ನಾವು ಡಿವೈಡ್ ಮಾಡ್ತೀವಿ, ಹಾಗೇನೇನೆ ಇದರ ಇಂಪ್ಯಾಕ್ಟ್ ಏನು, ಕಾಸ್ ಏನು, ಸೊ ಇದೆಲ್ಲದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಸ್ಪೆಷಲಿ ದಟ್ ಪ್ರೋಟೀನ್ಸ್ ಆಗಿರ್ಬೋದು, ವಾಟ್ ಈಸ್ ಬರ್ಡ್ ಫ್ಲೂ, ಸೊ ಅದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗ್ತಿದೆಯಾ, ಹಾಗೆ ಸ್ಟೇನ್ಗಳನ್ನು ಯಾವ ಬೇಸಿಸ್ ಮೇಲೆ ಡಿನೋಟ್ ಮಾಡ್ತೀವಿ, ಸೊ ಇದೆಲ್ಲದು ಕೂಡ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್